ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಗುರುಜಿ, ಧನಲಕ್ಷ್ಮಿಯ ಕುರಿತು ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ಲಕ್ಷ್ಮಿ ಯಾರು? ನೋಡಿ, ನಾವು ಧನಧಾನ್ಯ ಸಮೃದ್ಧಿ ಅಂತ ಹೇಳ್ತೀವಿ. ಧನಧಾನ್ಯ ಸಮೃದ್ಧಿ ಅನ್ಬೇಕಾದ್ರೆ ಧನದ ಜೊತೆ ಧಾನ್ಯ ಬೇಕು ಅಲ್ವಾ? ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ಭೂಮಿಯಿಂದ ಹುಟ್ಟಿದ್ದೀವಿ. ಭೂಲೋಕ ಸ್ವರ್ಗ ಅಂತ ಕರಿತೀವಿ. ಜಗತ್ತಲ್ಲಿ ಭೂಲೋಕ ಸ್ವರ್ಗ ಯಾರಿಗೆ? ರೈತರಿಗೆ. ಅದಕ್ಕೆ ಇಂಥ ಒಂದು ಧಾನ್ಯ ಎಲ್ಲ ಸಮೃದ್ಧಿಯಾಗಿ ಬೆಳೆದ್ರೇ ಧನಲಕ್ಷ್ಮಿ ಆಕರ್ಷಣೆ ಆಗೋದು. ಧನವನ್ನು ಆಕರ್ಷಿತವಾಗಿ ಮಾಡತಕ್ಕಂಥ ಈ ವನವನ್ನು ಎಲ್ಲ ವಿಧವಾದ ಧಾನ್ಯಗಳನ್ನು ಹಾಕಿದಾಗ ನಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಗಳು ಪರಿವರ್ತನೆ ಆಗಬೇಕಾದ್ರೆ ನವಧಾನ್ಯಗಳು ಅಂತ ಮೊದಲಾಗಿ ಪ್ರಾರಂಭವಾಯಿತು. ಆಗ ಏನು ಮಾಡೋರು, ಇವರಿಗೆ ದೇವರುಗಳಿಗಿಂತ ಧಾನ್ಯಾದಿ ದೇವತೆಗಳು ಅಂಥೇಳಿ ನವಗ್ರಹಗಳಿದ್ದರು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೆ ನಮಃ. ಈ ರಾಹು ಕೇತು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅವರಿಬ್ಬರು ಏನು ಹೇಳ್ತಾರೆ, ಮಿಶ್ರವರ್ಣವಾಗಿರ್ತಕ್ಕಂಥ ಧಾನ್ಯಗಳನ್ನು ಯಾರು ವನದಲ್ಲಿ ಬೆಳೆಸ್ತಾರೋ ಅಂದಾಗ ದೇವರುಗಳಿಗೆ ಬೇಕಾಗಿದ್ದು ನವಧಾನ್ಯಗಳು. ಆಗ ಶ್ರೀನಿವಾಸನ ಕಾಲ ಕೆಳಭಾಗದಲ್ಲಿ ನವಧಾನ್ಯ ಇಟ್ಟು ಯಾವತ್ತು ಪೂಜೆ ಪುನಸ್ಕಾರವನ್ನು ಪ್ರಾರಂಭಿಸಬೇಕು ಅಂತ ಕೃಷ್ಣದೇವರಾಯರ ಆಜ್ಞೆ ಆಯಿತು. ಕೃಷ್ಣದೇವರಾಯರು ಆಜ್ಞೆ ಮಾಡಿದಾಗ ಅಲ್ಲಿ ಸತ್ಯನಾರಾಯಣ ಪೂಜೆ ಮೊದಲಾಗಿ ಪ್ರಾರಂಭಿಸಿದ್ರು. ಕಲಶ ಆಹ್ವಾನ ಮಾಡಿದ್ರು. ಕಲಶದಲ್ಲಿ ಭಗವಂತ ಸತ್ಯನಾರಾಯಣನ ಪೂಜೆ ಮಾಡಿದಾಗ ಕೆಳಗಡೆ ನವಧಾನ್ಯವನ್ನು ಹಾಕಿದ್ರು. ಆಗ ಶ್ರೀನಿವಾಸನ ಸಾನ್ನಿಧ್ಯ ತಿರುಮಲ ವೆಂಕಟೇಶ್ವರನಿಗೆ ನಾವು ಧಾನ್ಯವನ್ನು ಅರ್ಪಿಸಬೇಕು ಅಂತ ಹೇಳಿದಾಗ ಬರೀ ಆ ದೇವಾಲಯ ಇದ್ದಾಗ, ಪುಟಾಣಿ ಗುಡಿ ಇದ್ದಾಗ ಮುಸಲ್ಮಾನರು ಬಂದರು. ಅವರೆಲ್ಲ ಸೇವೆಯನ್ನು ಮಾಡಿದ್ರು. ರಾಹು ಇನ್ಯಾರೋ ಮುಸಲ್ಮಾನರು. ಆಗ ಆ ರಾಹು ತತ್ವದಲ್ಲಿ ಮುಸಲ್ಮಾನರೆಲ್ಲ ಏನು ಮಾಡಿದ್ರು, ಎಲ್ಲರೂ ಆ ಮಹಾವಿಷ್ಣುವಿಗೆ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಇವತ್ತು ನೀವು ತಿರುಪತಿಯಲ್ಲಿ ನೋಡ್ಬೋದು ಆ ವಿಶೇಷವಾಗಿರ್ತಕ್ಕಂಥ ದೌಜಾಜಿ ಅಂಥೇಳಿ ಅವ್ರನ್ನ ಮೊದಲನೇ ಹೆಸರು ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಅಬ್ದುಲ್ ಉಲಾ ಅಕ್ಷತ ಅಂಥೇಳಿ, ಅದು ಯಾವ ರೀತಿ ಹೇಳಬೇಕು ಅನ್ನೋಕ್ಕಿಂತನೂ ನಮಗೆ ಇಂಪಾರ್ಟೆಂಟು ಆ ವಿಗ್ರಹ ಇದೆ. ಅದು ಸತ್ಯವೇ. ಅವರ ಕುಟುಂಬದವರು ಈ ಧಾನ್ಯವನ್ನು ಬೆಳೆಸಿ ಕೊಡ್ತೀನಿ ನಾನು ಅಂತ ಹೇಳಿ ಕಾಡಲ್ಲಿ ಆ ಧಾನ್ಯಗಳನ್ನು ಬೆಳೆಸಿದ್ರು. ಆಗ ಧಾನ್ಯ ಲಕ್ಷ್ಮಿ ಬಹಳ ಶ್ರೇಷ್ಠತೆಯಿಂದ ಪಾಪಕರ್ಮಗಳನ್ನು ತೊಳೆದಾಗ ಇವತ್ತು ಹೋಗಿ ನೋಡ್ಬೋದು ತಿರುಪತಿಯಲ್ಲಿ ಪಾಪನಾಶಿನಿ ಹತ್ರ ಆ ಧಾನ್ಯ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥ ವಿಧಿವಿಧಾತು. ಅದಕ್ಕೋಸ್ಕರ ಕೆಳಭಾಗದಲ್ಲಿ ಇಳಿದ್ರೆ ಒಳಗಡೆ ಧಾನ್ಯ ಲಕ್ಷ್ಮಿ. ಆ ಧಾನ್ಯ ಲಕ್ಷ್ಮಿನ ಪೂಜೆ ಮಾಡಿರ್ತಕ್ಕಂಥವ್ರು ಆ ಮುಸಲ್ಮಾನರೇ. ಅವರು ತಂದಿರತಕ್ಕಂಥ ಈ 9 ಧಾನ್ಯಗಳಿಂದ ನವಧಾನ್ಯ ಅಂತ ಮೊದಲಾಗಿ ಪೂಜೆ ಮಾಡಿದ್ರು. ತದನಂತರ ಎಲ್ಲ ಧಾನ್ಯಗಳಿಗೆ ಧಾನ್ಯ ಲಕ್ಷ್ಮಿ ಆದರು. ಇಡೀ ಜಗತ್ತಿಗೆ ಬೇಳೆಯನ್ನು ಅಥವಾ ಕಾಳನ್ನು ಅಥವಾ ಮೊಳಕೆಯನ್ನು ಪ್ರಕೃತಿಯ ನಿಯಮವನ್ನು ಪರಿಪೂರ್ಣವಾಗಿ ಆವರಿಸ್ಕೊಂಡಿದ್ದೆ ಆ ಧಾನ್ಯಲಕ್ಷ್ಮಿ. ಅದಕ್ಕೆ ಎಲ್ಲದರಲ್ಲೂ 3ನೇ ಸ್ಥಾನ ಆ ಧಾನ್ಯಲಕ್ಷ್ಮಿಗೆ ಇವತ್ತು ನಾವು ನೋಡ್ಬೋದು ಆ ತಿರುಪತಿ ಕ್ಷೇತ್ರದಲ್ಲಿ. ಅದಕ್ಕೆ ಧಾನ್ಯಲಕ್ಷ್ಮಿ ಸಂಕ್ರಾಂತಿ ಹಬ್ಬಕ್ಕೆ ಇವತ್ತು ಧಾನ್ಯಲಕ್ಷ್ಮಿನ ಆಹ್ವಾನ ಮಾಡ್ತಾರೆ. ಉತ್ಸವ ಮೂರ್ತಿಯಲ್ಲಿ ಒಳಭಾಗದಲ್ಲಿರ್ತಕ್ಕಂಥ ವೆಂಕಟೇಶ್ವರನ್ನೇ ಕರ್ಕೊಂಡ್ಬರಬೇಕು. ಅಲ್ಲಿ ಮಹಾಲಕ್ಷ್ಮಿ ಸಮೇತವಾಗಿ ಬರ್ತಾರೆ. ಆ ಧಾನ್ಯಲಕ್ಷ್ಮಿ ಆಹ್ವಾನ ಮಾಡಿಕೊಂಡು ಆ ದೊಡ್ಡ ಸೇರಲ್ಲಿ ಅವಳಿಗೆ ಅಳಿದು ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ ಪ್ರಾರಂಭ ಮಾಡಿ ಎಲ್ಲ ಕ್ರಿಮಿ ಕೀಟಕ್ಕೆ ಮೊದಲಾಗಿ ಹಾಕಿ ತದನಂತರ ಧಾನ್ಯಗಳನ್ನ ಉಪಯೋಗಿಸೋಕ್ಕೆ ಶುರು ಮಾಡ್ತಾರೆ. ಇದು ನಿಜವಾದ ಬಂದಿರತಕ್ಕಂಥ ಧಾನ್ಯ. ಅದಕ್ಕೆ ಒಂದೊಂದು ಹಬ್ಬಗಳಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಏನು ಅಂದರೆ 12 ತಿಂಗಳುಗಳು. ಈ 12 ತಿಂಗಳುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಧಾನ್ಯಲಕ್ಷ್ಮಿ 3ನೇ ಸ್ಥಾನವನ್ನು ಪಡೆದ್ರು. ಇನ್ನು ಉಳಿದ ಲಕ್ಷ್ಮಿಗಳು ಹೀಗೆ ಸ್ಥಾನವನ್ನು ಪಡೆಯುತ್ತಾಗ ಈಗ ನಮ್ಮಲ್ಲಿ ಒಬ್ಬಟ್ಟಿನ ಕತೆ. ಏನಪ್ಪ ಇವರು ಒಂದೊಂದು ಸಲಿನೂ ಆ ಒಬ್ಬಟ್ಟಿನ ಕತೆ ಅಂದ್ಕೊಂಡ್ರೆ, ಅಮೃತ ಶಿಲೆಯಾಗಿರ್ತಕ್ಕಂಥ ಲಕ್ಷ್ಮಿ ಅಮೃತದಲ್ಲಿ ಸೇರಿದ್ಲು. ರಾಕ್ಷಸರಿಗೆ ಇಷ್ಟವಾಗಿದ್ದು ಬೆಲ್ಲ ಅಂತ. ಅಂದರೆ ದೈತ್ಯರ ಪಾಲಾಗಿರ್ತಕ್ಕಂಥ ಈ ಲಕ್ಷ್ಮಿ ಯಾವ ಕಾಲಕ್ಕೂ ಬೆಲ್ಲದ ಪಾಕದಲ್ಲಿ ಕೂತಿರ್ತಾಳಂತೆ. ಅವ್ರೇನು ಮಾಡೋರಂತೆ, ಬೆಲ್ಲನೇ ತಿನ್ನೋರಂತೆ. ಅಂದರೆ ಪಾತಾಳದಲ್ಲಿ ಇರ್ತಕ್ಕಂಥ ಒಂದು ಲೋಕ ಸಿಹಿ ಲೋಕ. ಆ ಸಿಹಿ ಪಾತಾಳದಿಂದ ಬರುತ್ತದೆ. ಕಬ್ಬಿಗೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರೆ ಮೇಲೆ ಕಬ್ಬು ಬೆಳೆದ್ಬಿಟ್ಟಿದೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತ. ಆ ಸಿಹಿ ಎಲ್ಲಿಂದ ಬರುತ್ತೆ? ಪಾತಾಳದಿಂದ ಬರುತ್ತೆ. ಆ ಪಾತಾಳದಿಂದ ಬರೋದನ್ನ ಇವತ್ತು ಆ ಸ್ಥಳವನ್ನು ನೀವು ನೋಡ್ಬೋದು ತಿರುಗೋಷ್ಠಿ ಊರಲ್ಲಿ. ಎಂಥ ವಿಶೇಷ ಅಂತೀರಾ? ಆ ಪಾತಾಳದಲ್ಲಿ ಬಂದಾಗ ಅಲ್ಲಿಂದ ಈ ರಾಕ್ಷಸ ಜನ್ಮದಾಗಿರ್ತಕ್ಕಂಥವ್ರು ಯಾರ್ಯಾರು ಶಿವಾರಾಧನೆಯನ್ನು ಮಾಡ್ತಾರೆ ಅಂದರೆ ನೋಡಿ, ಎಲ್ಲ ರಾಕ್ಷಸರು ಆ ಕಾಲದಿಂದ ಶಿವರಾಧನೆ ಮಾಡ್ತಾ ಇದ್ರು. ನೋಡಿ, ಯಾವುದೇ ಕಾಲಕ್ಕೂ ದೇವತೆಗಳೆಲ್ಲ ಮಹಾವಿಷ್ಣು ಹಿಡ್ಕೊಳ್ಳೋರು, ಪಾತಾಳದಲ್ಲಿರ್ತಕ್ಕಂಥ ರಾಕ್ಷಸರೆಲ್ಲ ಶಿವನ ಹಿಡ್ಕೊಳ್ಳೋರು. ಅಂದರೆ 50 ವಯಸ್ಸಿನವರೆಗೂ ನೀವು ಯಾವತ್ತೂ ತಿಳ್ಕೊಳ್ಳಿ, ನಾವುಗಳು ಮೋಕ್ಷವನ್ನು ಕೇಳಬಾರ್ದು, ಶಿವನ ಹತ್ರ ಹೋಗಬಾರ್ದು, ಮಹಾವಿಷ್ಣು ಹಿಡ್ಕೋಬೇಕು. 50 ವಯಸ್ಸಿನ ನಂತರ
ಯಾವತ್ತು ಮಹಾವಿಷ್ಣು ಮಹಾವಿಷ್ಣು ಅಂತ ಇರಬೇಕು, ಮೇಲ್ಲೋಕಕ್ಕೆ ಬರಬೇಕು. ಅದಕ್ಕೆ ನಾವು ಎಲ್ಲರೂ ಮೋಕ್ಷವನ್ನು ಕೇಳ್ಕೊಳ್ತಕ್ಕಂಥ ರಾಕ್ಷಸರ ಜನ್ಮ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವಗಣ ರಾಕ್ಷಸಗಣ ಬಹಳ ಮುಖ್ಯ. ಮನುಷ್ಯರಾಗ್ಬಿಟ್ಟಿದ್ದೀವಿ, ಆದರೆ ಆ ಮನುಷ್ಯರಾಗಿರೋದಕ್ಕೆ ಮನುಷ್ಯಗಣ ಅಂತಲೂ ಒಂದಿದೆ. ನೀವು ರಾಕ್ಷಸಗಣನ ಕಟ್ಕೊತಿರೋ ದೇವಗಣನ ಕಟ್ಕೊತಿರೋ ಆವಾಗ ಮದುವೆಯನ್ನು ನೋಡ್ತಾ ಇದ್ರು. ಯಾತಕ್ಕೆ ನೋಡ್ತಾರೆ? ಪಾತಾಳದಲ್ಲಿರ್ತಕ್ಕಂಥ ಅಮೃತ ಲಕ್ಷ್ಮಿಯನ್ನು ಸ್ವಾಗತ. ಯಾವಾಗ ಬರ್ತಾಳೆ ಅಂದರೆ, ಯಾವ ಮನೆಯಲ್ಲಿ ಮದುವೆ ಆಗತ್ತೋ ಆ ರಾಕ್ಷಸರ ಜೊತೆಗೆ ಸ್ವತಃ ಆ ಲಕ್ಷ್ಮಿ ಏನು ಮಾಡ್ತಾಳಂತೆ, ರಾಕ್ಷಸ ಸಮೇತವಾಗಿ ಬರ್ತಕ್ಕಂಥ ಈ ಮಹಾಲಕ್ಷ್ಮಿ ಗಜಲಕ್ಷ್ಮಿ. ಅದಕ್ಕೆ ಗಜಾರೂಢವಾಗಿರ್ತಕ್ಕಂಥ ಈ ಗಜಲಕ್ಷ್ಮಿ 5ನೇ ಸ್ಥಾನ ಹೊಂದಿರ್ತಾಳೆ. ಅದರೊಳಗೆ ಕಲಸಿ ಆ ನೈವೇದ್ಯವನ್ನು ಮಾಡ್ತೀವಿ. ಇವತ್ತಿಗೂ ಆ ಪೂಜೆ ಪುನಸ್ಕಾರ ಎಲ್ಲಿ ನಡೆಯುತ್ತೆ ಹೇಳ್ತೀನಿ, ಕಾಯ್ತಾ ಇರಿ, ಬಂದೆ.